ನಂದು 10K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆದ್ರೆ ಕಂಪ್ಲೀಟ್ ಆದ್ರೆ ಬಾಲಾಜಿ ಕೈಲಿ ಏನ್ ಮಾಡ್ಸೋಣ? ಬೆಂಗಳೂರಿಂದ ಪಾದಯಾತ್ರೆ ಇಂದ ಈ ತರ ಆಗೋದಕ್ಕೆ ಗೈಸ್ ನೋಡ್ರಿ ಹೆಂಗವ್ರೆ ನಮ್ ಬಾಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಸರ್. ಆಯ್ ನೋಡ್ರಿ ಇನ್ನೊಬ್ರು ಅವರು ಬರ್ತಾರೆ, ರೆಡಿ ಆಯ್ತವ್ರೆ. ಸೊ ಇವತ್ತು ಭಾನುವಾರ, ಸೊ ಈಚೆಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸಡನ್ನಾಗೆ ನೆನೆ ನೈಟು ಚಿಂಚಿನಗಿರಿಗೆ ಹೋಗ್ತಾ ಇದ್ದೀವಿ. ಗೈಸ್, ನಾನು ವೈಟ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಅದೇನೋ ಹತ್ಬಾರ್ದು ಕಲಿಜಾಗುತ್ತೆ ಆಫ್ ಮಾಡೋ ಎಲ್ಲ ಸಡನ್ ಪ್ಲ್ಯಾನ್ ಮಾಡಿದ್ವಿ. ತೊಳ್ಳು ನಿಲ್ಸ್ಕೊಂಡು ನಮ್ಮ ಹುಡುಗ ಆಟೋನ ಫುಲ್ಲು. ಅಲ್ಲಿಂದ ಬೈಕಲ್ಲಿ ಬಂದಿದ್ದೀವಿ. ಬೈಕ್ನ ಒಳಗಡೆ ಹಾಕೋಣ. ಗೈಸ್, ನಾನು ಬೆಟ್ಟ ಹಾಕೋಣ ಅಂದ್ಕೊಂಡೆ. ಇವನು ಹತ್ತಂಗಿಲ್ವಂತೆ. ಇವನಿಗೂ ಮತ್ತೆ ಬೆಟ್ಟದ ಮೇಲೆ ಇರೋ ದೇವ್ರಿಗೂ ಆಗಲ್ವಂತೆ. ಹೇಳಲಿ ಗೈಸ್, ಸಾಂಗ್ ಹಾಕೋಣ ಫೋನ್ ಕೊಡ್ರು ಅಂದರೆ ಇವನ್ ದಿಸ್ಕೋ ಅಂತವ್ರು. ಗೈಸ್, ಆಂಡ್ರಾಯ್ಡ್ ಫೋನ್ ಹಿಡ್ಕೊಂಡು ಅಡಾಪ್ಟರ್ ಇದ್ರೂ ಇವ್ರು ಹಾಕೋದು ಕಳ್ತವ್ರೆ. ನಾನು ಐಫೋನ್ ಹಿಡ್ಕೊಂಡು ಮಾಡ್ತಾ ಇದ್ದೀನಿ. ಟೀ ಕುಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಒಂದು ಕಾರ್ ಟೀಮ್ ಬಂತು ಗಾಯ್ಸ್. ಹೆಂಗಿತ್ತು ಅಂದ್ರೆ ಬಾರಿಯಾಗಿತ್ತು. ಕಾರ್ಗಳು ಮಾತ್ರ ಎಲ್ಲ ಕ್ರೇಜಿ ಕಾರು. ಅದ್ರಲ್ಲಿ ನನ್ಗೊಂದು ಇಷ್ಟ ಆಗಿರೋದೇ RCB ಕಾರು. ಆಗ್ತೀನಿ ಅದು ವಿಡಿಯೋ ಇವಾಗ ನೋಡಿ ಎಂಜಾಯ್ ಮಾಡಿ. ಗೈಸ್, ಬನ್ನಿ, ರೀಚ್ ಆಗಿದ್ದೀವಿ ದೇವಸ್ಥಾನದ ಹತ್ರ. ನಂಗೆ ಅದನ್ನ ಟ್ರೈ ಮಾಡ್ಬೇಕು ಗೈಸ್. ಅದೇ ಮದುವೆ ನಡೀತೈತೆ. ನಿಮ್ಗೋಸ್ಕರ ನಂದು 10K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆದ್ರೆ ಕಂಪ್ಲೀಟ್ ಆದ್ರೆ ಬಾಲಾಜಿ ಕೈಲಿ ಏನ್ ಮಾಡ್ಸೋಣ? ಬೆಂಗಳೂರಿಂದ ಪಾದಯಾತ್ರೆ. ಬೆಂಗಳೂರಿಂದ ಬೇಡ ಕಣ, ಆಯ್ತು. ಇಲ್ಲಿ ಎಂಟ್ರೆನ್ಸ್ ಐತೆ ಗೊತ್ತಾ? ಎಂಟ್ರೆನ್ಸ್ ಗೇಟು ಅಲ್ಲಿಂದ ಇಲ್ಲಿಗೆ. ಫ್ಯಾನ್ಸ್ ಕಣು. ನಿಮ್ಮ ಅಣ್ಣ ತಾನೆ. ನೀನ್ ಬೆಳೆದ್ರೇನು ನಾನ್ ಬೆಳೆದ್ರೇನು? ನೀನ್ ಬೆಳೆದ್ರೆ ನಾನ್ ಬೆಳ್ದಂಗೆ, ನಾನ್ ಬೆಳೆದ್ರೆ ನೀನ್ ಬೆಳ್ದಂಗೆ. ಇದೇ ಮತ್ತೆ ಇರೋದು ಕತ್ಕೊಂಡ್ ಬಂದಿರೋದು. ಅದೇ ಗೊತ್ತು. ಅದೇ ತರ ಡಿಸೈನಾ? ಅದು ತೇರ್ದು ಹತ್ರ ಫೋಟೋ ಐತೆ, ಕಳಿಸ್ತೀನಿ. ಅದೇ ಡಿಸೈನು ಇದನ್ನ ಮಾಡ್ಬಿಟ್ಟು ನಿಲ್ಸಿರೋದು. ಈ ತರ ಇಲ್ಲ ಬ್ರೋ. ಈ ತಿರುಪತಿ ತಿಮ್ಮಪ್ಪನ ತೇರಿಲ್ವ ಭಯ್ಯ? ಸಣ್ಣ ಏಟಾಗಲ್ಲ ಗೊತ್ತು ಕಣ. ಅದನ್ನೇ ಇದೇ ಡಿಸೈನ್, ಬಾಕ್ಸ್ ಟೈಪ್ ಡಿಸೈನ್ ಸೇಮ್ ಹಿಂಗೈತೆ. ಹಿಂಗೆ ಒಳಗಡೆ ಒಂದು ಅದ್ರ ಒಳಗಡೆ ಒಂದು ಚಿಕ್ಕ ವಿಗ್ರಹ ಐತೆ. ಬಂದಾಗ ಅಲ್ಲಿ ನಿಂತಿದೆ. ಎಲ್ಲಿ ನಿಂತಿದೆ? ಎಲ್ಲಾದ್ರೂ ಸ್ನ್ಯಾಪ್ ಹುಚ್ಚಿ ಬಿಡಲ್ಲ. ಬರೀ ಸ್ನ್ಯಾಪ್ ಹಾಕೊಳ್ಳೋದು ಕೂತ್ಕೊಳ್ಳೋದು. ಸೀನ ಸ್ಟಾರ್ಟ್ ಆಗೈತೆ ಅಂದ್ರೆ ಮೋಡ ಕ್ಲೈಮೇಟ್ ಸಖತ್ತಾಗೈತಲ್ಲ. ಮೋಡ ಚೆನ್ನಾಗಿ ಬಂದೈತೆ. ಎಲ್ಲ ಪೂಜೆ ಮಾಡ್ಕೊಂಡು ನಿಂತ್ಕೊಂಡು ಇದು ಇನ್ಸ್ಟಾ ಇದು ಏನೋ ಯೂಟ್ಯೂಬಲ್ಲಿ 10K ಆದ್ರೆ ನಮ್ಮ ಭಯ ಇಲ್ಲಿ ಪಾದ ಇದು ಏನೋ ಮಂಡಿ ಆಯ್ತಾ ಇವನ್ ಕೇಳಿ ಮಾಡಿಸ್ತೀನಿ. ಮಂಡಿ ಆದ್ರೆ ಯಾವ ಮಾಡ್ಬೇಕಣ್ಣ ಮಂಡಿ ಆದ್ರೆ 10K ಇನ್ನೂ ಎಲ್ಲ ಐತೆ. ಬಾ ಮಾಡೋಣ, ನೋಡೋಣ.
ನೋಡ್ರಿ ಟೆನ್ಷನ್ 10K ಆದ್ರೆ ನನ್ನ ಫಾಲೋ ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ ಮಾಡ್ತೀನಪ್ಪ. ಏನ್ ಕೊಡ್ತೀಯ? ಐಫೋನ್, ಪಕ್ಕ ಐಫೋನು. ಇದೇ ಮಾತು. ನಿರೇ ಮಾತು. ಸಬ್ಸ್ಕ್ರೈಬ್ ನಾವೇ ಮಾಡಿರೋದು. ಹ್ಞೂ ಸರಿ, ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ. ನಿಮ್ಗೂ ಬಂದವ್ರಿಗೆ ಗಿವ್ ಅವೇ. ಗೈಸ್ ನೋಡ್ರಿ, ಚಿನ್ ಗ್ರಿಲ್ ಹೇಳ್ತೀನಿ, 10K ಸಬ್ಸ್ಕ್ರೈಬರ್ಸ್ ಆದ್ರೆ ಐಫೋನ್ ಗಿವ್ ಅವೇ. ಎಷ್ಟು ಹೇಳು ಐಫೋನ್? ಅವಾಗಿನ ಸೀರೀಸ್ ಯಾವ್ದು ಬಂದಿರುತ್ತೆ ಅದೇ ಸೀರೀಸ್. ಅದೇ ಕೊಡ್ಬೇಕು. ಅದೇ ಮಾತು. ಆಮೇಲೆ ಐಫೋನ್ 6, 5 ಅಷ್ಟೊಂದು ಬೇಡ, ಅಷ್ಟೊಂದು ಓವರ್ ಬೇಡ. ಒಂದು ಐಫೋನ್ 12 ಇಂದ 14 ವರ್ಗು ಕಣ. ಗೈಸ್ ಅವಾಗಲೇ ಉಸಿರು ಬಿಡ್ತಾವ್ರೆ, ಇನ್ನ ಇಷ್ಟೇ ಮೆಟ್ಲೆತ್ತಿರೋದು. ನಾನಲ್ಲ ಕಣೆ, ಹೊಂಡ ಬಿಡ್ತಾರದು. ಪಾಪ ಕಾಲ್ ಗೀಲೆಲ್ಲ ಎಳಿತೈತೆ. ಬಿಸಿಲು ಹಿಂದೆ ಮೊದ್ಲೇ ಹಾರ್ಟ್ ಪೇಷಂಟ್ ಇದೆ ಮಗ. ದೇವಸ್ಥಾನ ಬಂದ್ಬಿಡ್ತು. ನನ್ನ ಮಗ 1,000 ಮೆಟ್ಲೈತೆ ಭಯ, ಹತ್ತಕ್ಕೆ ಅಂದ. ನೋಡ್ರಿ ದೇವಸ್ಥಾನ ಬಂದ್ಬಿಡ್ತು. ಯಾವ 1,000 ನೀನ್ ಫುಲ್ ಬೆಟ್ಟ ಹತ್ತಂಗಿಲ್ಲ. ಇನ್ನು ಅಲ್ಲೆಲ್ಲ ಅವ್ರನ್ನ ಜನ ಹುಡುಗಿ ಕನ್ನಡ ಹಿಂದೆ ಹೋಯ್ತೀನಿ ಬಸ್ ಎಲ್ಲ ಅಲ್ಲಿ ಮುಂದೆಗಡೆ ಹುಡುಗಿರು ಹೋಯ್ತಿದ್ರೆ, ಈ ಹುಡುಗಿರು ಚೆನ್ನಾಗಳೆ, ಅವ್ರ ಹಿಂದೆಗಡೆ ಹೋಯ್ತೀನಿ ಅಂತಾನೆ. ಅದಕ್ಕ ನನ್ನ ಮಗ. ಒಳಗೆ ಬಂದಿದ್ದೀವಿ. ಇವಾಗ ಗಣೇಶನ ದರ್ಶನ ಆಯಿತು. ಕೆತ್ತನೆ ಮಾಡೋದು ನಮ್ಮ ಮಗನೇ ಬಂದು ಕೆತ್ತನೆ ಮಾಡೋದು. ಹಾಂ ಹಾಂ, ನೀವು ಡಿಸೈನ್ ಕೊಟ್ಟ ಕೆತ್ತನೆ ಮಾಡಿದೆ ಯಾರಲ್ಲ ಏನೇನೋ ಮಾತಾಡ್ತಾರೆ. ಹಾಂ, ಒಂದು ಟೈಮ್ ಅವ್ರು ಮಾಡಿಲ್ಲ, ಸೆಕೆಂಡ್ ಅರಿಯುತ್ತೆ ಹಣ್ಣಂಗೆ ಮೇಲಿಂದ ಕೆಳಗಂಟ. ಸುಬ್ರಹ್ಮಣ್ಯ ಸ್ವಾಮಿ, ಮುರುಘಾ ಸ್ವಾಮಿ. ಇದು ಹಿಸ್ಟ್ರಿ ಏನಾದರೂ ಇದು ಹೇಳ. ಈಚೆ ಹೋದ್ಮೇಲೆ ಇವಂದೇನೋ ಐತೆ. ನಂದು ಅದು ಗೊತ್ತಿಲ್ಲ, ಬಟ್ ನಾವು ಇಲ್ಲಿ ಹ್ಞೂ ಸರಿ. ಓದ್ಬಿಟ್ಟಿದ್ಯಾ ನೀನು? ಫಿಲಮ್ ನೋಡಿದ್ವಿ. ಫಿಲಮಲ್ಲಿ ಏನೈತೆ ಬೇರೆ ಕಥೆ ಹೆಂಗೆ ಆಯ್ತು. ಇದೆಲ್ಲ ಸೇರೋದು. ದರ್ಶನ ಎಲ್ಲ ಮುಗಿತೀವಲ್ಲ, ಸೊ ಇಲ್ಲ ಕೂತಿದ್ದೀವಿ. ಈ ನನ್ನ ಮಗ ನಾನಲ್ಲ ದೇವ್ರ ನೋಡೋಕೆ ಬಂದಿಲ್ಲ. ಇಲ್ಲಿ ಬಂದಿರೋ ಹುಡುಗಿರುಗಳಿಗೆಲ್ಲ ಲೈವ್ ನೋಡ್ತಾನೆ. ಇಲ್ಲಿ ಈ ನಮ್ಮ ಕಣ್ಣ ಮಗ ಆ ಹುಡುಗಿ ಅಂತಾನೆ. ದೇವಸ್ಥಾನಕ್ಕೆ ಬಂದ್ರೆ ದೇವ್ರ ನೋಡೋಕ್ಕೆ ಬುದ್ಧಿ ಅನ್ನೋದಿಲ್ಲ. ನಿಮ್ಮ ಮಮ್ಮಿಗೆ ಹೇಳ್ತೀನಿ ತಡಿ, ನಿಮ್ಮ ಮಮ್ಮಿಗೆ ನೋಡ್ತಾರಲ್ಲ ವಿಡಿಯೋ, ನಿಮ್ಮ ಮಮ್ಮಿ ನೋಡ್ತಾರಲ್ಲ, ನೋಡಿಸ್ತೀನಿ. ಯಾರು ಹುಡುಗಿ ಯಾರು ಗೊತ್ತಿಲ್ಲ ಅವ್ರು ಯಾವ್ದು ಯಾರು ಇವೆಲ್ಲ ಹೆಂಗೆ ಗೊತ್ತು? ದರ್ಶನ ಆಯ್ತು. ನೆಕ್ಸ್ಟ್ ಹಂಗೆ ಏನು ಅಂತ ಹೇಳ್ತೀವಿ. ನೋಡಿ ಹಿಂಗಿರ್ತಾನೆ. ಇವಾಗ ಇದೆಲ್ಲ ಹೋಗುತ್ತೆ, ಇದೆಲ್ಲ ಹೋಗುತ್ತೆ ಇವಾಗ. ಹಿಂಗ್ ಕೂತಿದ್ದೀರಾ? ನಮ್ಮ ಮನೆದವ್ರ ಗೊತ್ತಾ, ನಮ್ಮೂರಿಗೆ ಹಬ್ಬಕ್ಕೆ ಹೋಯ್ತೀನಲ್ಲ ಯಾವಾಗಲೂ ಬಳಗಂಚಿಗೆ. ಆದ್ರೂ ಗಂಜಿಯವ್ರು ಬಂದು ಇಲ್ಲೇ ಇರೋದು. ಒಳಗೆ ಗುಹೆನಾ? ಇದು ಮಹಾಬಲ ಅಂತ ಕರ್ಕೊಂಡ್ಬಂದು ಇದು ಕೋತಿ ಇಲ್ಲ ಉಸಿರು ಬಿಡ್ತಾವನೆ. ಆ ಚಿಕ್ಕ ಹುಡುಗಿ ನೋಡಲ್ಲ ಹೆಂಗತ್ತೈತೆ. ಚಿಕ್ಕ ಹುಡುಗಿ ಇದೆಲ್ಲ ಏನು? ಇದೇನು? ಕುಚ್ಕ ಬಾರ ಸಪತ್ ಸತೈತಲ್ಲ, ಇಲ್ಲಾಂದ್ರೆ ಹೆಂಗ್ ತಗೊಂಡು ತೇರ್ ಕದ್ನಲ್ಲ. ತೇರ್ ಕದ್ದಾಗ ಹೇಳು ಫಸ್ಟ್ ಹೇಳು. ಕಾಲ ಬರುವ ತೇರ್ ಕದ್ದಾಗ ಅವನು ಯಾರು ತಿಮ್ಮಪ್ಪ ಒಂದ್ ಅವನ ಬಿಟ್ಟು ಹೋಯ್ತಾನೆ ಇಲ್ಲಿ ತೇರ್ನ ಹುಡ್ಕೋ ಅಂತ.
ಆಯ್ತಾ ಹ್ಮ್ ಅವನ ಇದು ಕಲಬರ ಏನ್ ಮಾಡ್ತದೆ ಅಂದ್ರೆ ಈ ತರ ಇದ್ ಮಾಡ್ತದೆ ಕಲ್ಲು ಶಿಲೆ ಸರಿ ಆ ತರ ಮಾಡ್ತದೆ. ಈ ರೋಡಲ್ಲಿ ಕಲ್ಲ ಕೆಳಗಡೆ ಐತೆ. ನಮ್ಮ ಹುಡುಗರು ಪುರಾಣ ಹೇಳ್ತಾವ್ರೆ ಅಂದ್ರೆ ನಂಗೆ ಗೊತ್ತಿಲ್ಲ ಅಷ್ಟೊಂದು. ಆ ಕೋಟೆವರೆಗೂ ಎತ್ತರಿ, ಇಲ್ಲಾಂದ್ರೆ ಚೋಳಕಂಬರ್ಗೂ ಎತ್ತರಿ. ಏನೋ ಚೋಳಸ್ಕೊಂಬಿಡ್ದು ಅಂದ್ರೆ ಅದು ಕೋಟೆ ಅಂದ್ರೆ ಚೋಳೂರು ರಾಜ ಇರ್ತಾನೆ ಕಣವ. ಹ್ಮ್ ಅವ್ನು ಕಂಬಕ್ಕೆ ಮಗುವಾಗಿರಲ್ಲ, ಹ್ಮ್ ಹರಕೆ ಮಾಡ್ಕೊಂಡಿರ್ತಾನೆ. ಹ್ಮ್ ಮಗು ಆದ್ರೆ ಕಂಬ ಕಟ್ಟಿಸ್ತೀನಿ ಅಂತ. ಅಲ್ಲಿ ಪ್ರತಿ ವರ್ಷ ಹಬ್ಬದ ದಿನ ದೀಪ ಹಚ್ತಾರೆ ಕಂಬಕ್ಕೆ ಮೇಲೆ. ಹ್ಮ್ ನೀನ್ ಈಗ್ಲೇ ಹೋಗಚ್ಚು ಹಬ್ಬಕ್ಕೆ ಮಾತ್ರ ಇಲ್ಲೇ ಹಚ್ಚಿಸ್ಕೊತಾವ ಇನ್ನೇನು ಅಂತ ಹಚ್ಚು. ಅವನು ಮದ್ವೆ ಆಯ್ತತ್ ಸಾಕತ್ತಾಗೈತ ಅಂದ್ರೆ ಯಾಕೆ ನೋಡ್ತಾರಲ್ಲ ನಿಮ್ ಮನೇಲಿ ವರ್ಷಕ್ಕೆ ಹೊಂದ್ಬೇಕು ಮದ್ವೆ. ವರ್ಷಕ್ಕೊಂದ್ಸಲಿ ಹಚ್ಚದಂತ ಕೊಟ್ರೆ ಹೇಳಿದ್ದಾನೆ. ಬರ್ರಿ ಶಾಲೆ ಗಾಡಿ ಇದು ಹತ್ತುತ್ತಾ ಇಲ್ಲ, ಮುಸ್ಕೊಡ್ತಾರೆ. ಗಾಡಿ ಏನಾಗಿತ್ತು ಇಷ್ಟೊತ್ತರ್ಗು? ಗಾಡಿ ಹಂಗೆ ಒಂಚೂರು ಎನರ್ಜಿ ಬಂದ್ಬಿಡುತ್ತೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮ ಮನೆ ದೇವರಿದೇನಾ? ಓ ಕೈ ಮುಗಿ ನಿಮ್ಮ ಮನೆ ದೇವರು ಬಂದ ಅದೇನಾ ಮೀನು? ಹೋಗ ತಡಿಯಾ ಗೈಸ್, ನಾನು ಏನು ಬಂದ್ಬಿಟ್ರೆ ತೀರ್ಕೊಂಡು ಗ್ಯಾಪ್ ಇಂದ ಅಲ್ಲ ಗೈಸ್, ಈ ಸಂದಿಲೆ ಅವನು ನಾನು ತೋರಿಸ್ತೀನಿ. ಇವತ್ತು ಆಗಿದ್ದಾವಲ್ಲ, ಇವತ್ತು ಇಲ್ಲಿಂದಾನು ಬರ್ಬೇಕು. ಬಿಡಲ್ಲ, ನಾನು ಬಿಡಲ್ಲ. ಬಕ್ಕಂಡ್ ಆರಾಮ ಬರ್ಬೋದಲ್ಲ. ಗೈಸ್ ಅವನು ಅಲ್ಲೇ ಉಳ್ಕೊಬಿಟ್ಟವನೇ, ಬರ್ತಾ ಇಲ್ಲ ಎದ್ರಕೊಂಡು. ಕರ್ಸ್ತಾ ಇದ್ದೀವಿ ಅಂದ್ರೂ ಬಿಡಲ್ಲ. ಇವ್ ನೋಡಿ ಗೈಸ್ ಸಿಗಾಕೊಂಡಿದ್ದ. ಅಷ್ಟೇ ನೋಡಿ ಹೆಂಗ್ ಬಂದೆ ಈಗ. ಗೈಸ್ ಇದು ಎಮ್ಮೆ ಕರನ್ನ ಸಂದಿಲಿ ತೋರಿಸ್ಬಿಟ್ಟು ಸಾಕಿಸ್ಬಿಟ್ಟು ಇವಾಗ ನೋಡ್ರಿ ಹೆಂಗ ತೈತೆ. ಇವಾಗ ಫುಲ್ ಎನರ್ಜಿ ಬಂದ್ಬಿಟ್ಟೈತೆ. ಎನರ್ಜಿ ಡ್ರಿಂಕ್ ಬಂದಿದ್ದೀನಿ. ನಿಮ್ ಸಮಸ್ಯೆ ಬಡಿ ನಮ್ ಸವಾಸ ಮಾಡಿದ್ರೆ ಎಲ್ಲ ಮಾಡ್ಲೇಬೇಕು. ಇವ್ರು ನೋಡಿ ಸಾಧನೆ ಮಾಡಕ್ ಹೋಯ್ತಾರೆ, ಎಲ್ಲೆಲ್ಲ ಹತ್ತುತ್ತಾರೆ. ಮಚ್ಚ ಮಳೆ ಬಂದೈತೆ, ಆಟ ಆಡ್ಬೇಡ. ಈಗ ಇವನ್ ಚರ್ಮನೆ ಕುಯ್ತಾರೆ. ಟ್ರೈನ್ ಇಲ್ಲಿ ಬರಲ್ಲ. ಆಮೇಲೆ ಕತ್ತಿ ತಗೊಂಬಂದಿ ಆ ಕಡೆಯಿಂದ ಆರಾಮ ಬಂದ, ಈ ಕಡೆಯಿಂದ ಸಿಗಾಕೊಂಡಿವೆ ಹಾಕತಾನೆ. ಈಚೆ ಕಡೆಗೆ ಹೆಂಗ್ ಹೋಯ್ತಾನ ಇವನು. ಬರ್ಲಿಲ್ಲ ಅಂದ್ರೆ ಇಲ್ಲೇ ಟೆಂಟು ದಡಿಯ ಏನಿಲ್ಲ, ಅವ್ನು ಸ್ವಾಮೀಜಿ ಬಟ್ಟೆ ಹಾಕೋದು ಸಿಗಾಕೊಂಡ ಸೇಮ್ ಆನೆ ಮರಿ ಚಿಕ್ಕದೊಂದು ನೋಡ್ರಂಗ ಹಾಕೆ ಹಾಕ್ತೀನಿ. ಬರ್ರಿ ಅಂತ ಐತೆ. 2 ನಿಮಿಷ ರೆಸ್ಟ್ ತಗೋಣ ಬರ್ರಿ. ಹಿಂಗ್ ರೆಸ್ಟೋರೆಂಟ್ ಹತ್ತ ಇನ್ನು ಮುಖ ಅಲ್ಲಿ ಹೆಣ್ಮಕ್ಳು ಇದಾರೆ, ನಮ್ಗೆ ನಾಚಿಕೆ ಸ್ವಭಾವ ಜಾಸ್ತಿ. ಹಿಂದೆಗಡೆ ಎಲ್ಲ ಬತ್ತವ್ರೆ. ಒಂದ್ ಆಟ ಆಡ್ತಾವ ನಾನು. ಅಂಡರ್ವೇರ್ ಬ್ಯಾಂಡು. ಗಾಯ್ಸ್ ಇವ್ರದ್ದೇನು ಮೇಲ್ ಹೋಗಂಗಿಲ್ವಂತೆ, ಇವ್ರ ಮನೆ ದೇವ್ರಿಗೂ ಏನೋ ಆಗಲ್ವಂತೆ. ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೋಗ್ಬೇಡಿ ಅಂತ ಹೇಳಿ ಹೋಗಿಲ್ಲ. ಒಟ್ನ ಚಿಕ್ಕ ವಯಸ್ಸಿಂದ ಅವ್ರು ಇಲ್ಲಿ ಇಷ್ಟೇ ಅಂತೆ, ಲಾಸ್ಟ್ ಅದ್ರ ಮೇಲೆ ಬರಲ್ವಂತೆ. ಅಲ್ಲಿ ಹಿಂದೆಗಡೆ ಎಲ್ಲ ಬತ್ತವ್ರ ಬಾರು. ಓಹೋ ಗಾಯ್ಸ್ ಹುಡುಗಿರಿಂದ ಹೇಳ್ತಾವನೆ ಉದ್ದಾರ ಅದಕ್ಕೆ ಇಲ್ಲೇ ಸ್ಟಾಪ್ ಆಗಿದೀವಿ. ನಮಗ್ ಬೇಡ ಹುಡುಗಿ ಸವಾಸ ಅಂತ. ಇವಾಗ ನೋಡೋಣ ನಾನು ಅವನು ಹತ್ತಣ ಅಂತ ಅನ್ಕೊಂತಿದೀವಿ. ಯಾಕಂದ್ರೆ ಇವ್ನು ಒಬ್ಬನೇ ಬಿಟ್ಟು ಹೋಗಕ್ ಆಗಲ್ಲ, ವೆಯ್ಟ್ ಮಾಡ್ಬೇಕು ಇವನು. ಇದು ಬೇರೆ ಶರೀರ ಬೇರೆ ಒಂದ್ ಸ್ವಲ್ಪ ಚಿಕ್ಕದು. ಎಲೆ ಮರೆ ಕೈ ಇದ್ದಂಗೆ. ಇಲ್ಲಿಂದ ಕುಂತ್ಕೊಂಡು ಸೀದಾ
ನೋಡ್ರಿ ಹಿಂಗೆ ಅಲ್ಲಿ ಕಲೆಯಲ್ಲಿ ಎಲ್ಲ ಚುಂಬಿ ಮನೆಗೆಲ್ಲ ನೀರು ನುಗ್ಬಿಡುತ್ತೆ. ಇನ್ನೊಂದು ಪ್ಲೇಸ್ ನೋಡ್ಬೋದು ನೀವು ಅಷ್ಟೇ. ಹೌದಾ? ಅವ್ನು ಹೇಳ್ತಾವ ಬರೀ ಸುಮ್ಮನೆ ಅರ್ಧಕ್ಕೆ ಹೋಗಿ ಬರ್ಬಾರ್ದು. ಹೋಗಕ್ಕೇನಿಲ್ಲ, ಸರಪಳಿಗೆ ಹತ್ಬೇಕಾರೆ ಏನಾದ್ರು ಭಯ ಬಿದ್ದರೆ ವಾಪಸ್ ಬರ್ತೀರ ಅಷ್ಟೇ. ಯಾಕಂದ್ರೆ ಮಳೆ ಬಂದ ಜಾಸ್ತಿ ಹತ್ತಿದ್ದೀನಿ, ಆ ಚೈನವ್ರಿಗೆ ಗೊತ್ತಿದ್ದೀನಿ. ಅವಾಗ ಜೋಶಿತ್ತು ಚೈನ್ ಹಿಡ್ಕೊಂಡು ಹತ್ತಿರ್ಲಿಲ್ಲ ಹುಡುಗ ಅಲ್ವಾ, ಯಾರು ಹೊತ್ತಿಸ್ತಾ ಇರ್ಲಿಲ್ಲ. ಒಬ್ನ ಹಿಡ್ಕೊಂಡು ಹತ್ಬೇಕು. 1 hour ಅರ್ಧ ಗಂಟೆ ಬೇಕಾಗ್ತದೆ. ಭಯ ನೀನ್ ಹತ್ತು ಭಯ ಚೈನ್ ಇವನ್ನ ಹತ್ತಕ್ಕಾಗಲ್ಲ ಈಗ. ಸರಪಳಿ ಮಳೆ ಬಂದಿದೆ, ಬಗ್ಲು ಇಲ್ಲ ಕಣ, ಆರಾಮಾಗಿ ಹಿಂಗೋಗಿ ಹಿಂಗ್ ಬಂದೆ. ಅಲ್ಲೇ ಹೋಗ್ಬೇಕಾರೆ ಏನ್ ಅನ್ಸ್ಲಿಲ್ಲ, ಬರ್ಬೇಕಾರೆ ಯಾಕೋ ಫಸ್ಟ್ ಇಕ್ಕಂಡ್ ಅನ್ಸ್ಲಿ, ಅಣ್ಣ ಹೋದ್ಮೇಲೆ ಏನ್ ಅನ್ಸ್ಲಿಲ್ಲ. ತಗೋ ಆನೆ ಹೋಯ್ತಾರ ಗುಟ್ಟು 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 ಒಂದು ಹೋದ. ಅಲ್ಲ ಬರ ಆಂಜನೇಯ ದೇವಸ್ಥಾನ. ಎಲ್ಲ ಆಂಜನೇಯ ದೇವಸ್ಥಾನ. ಹಾ ಸರಿ, ಓಕೆ ರಯ್ಯ. ಆಂಬುಲೆನ್ಸ್ ಬುಕ್ ಮಾಡಿದೀವಿ, ಅದು ಬೆಟ್ಟ ಹತ್ತಲ್ವಂತೆ, ಅದು ಏನೋ ಕೈಲಿ ಹಿಡ್ಕೊಂಡು ಎತ್ಕೋಬೋತಾರ ಈ ಬಾಡಿ ಕೆಳಗೆ. ಗೈಸ್ ಇಲ್ಲಿ ಬಂದಿರೋರು ಯಾರು? ಪೂಜಾ ಐ ಲವ್ ಯು ಅಂತ ಕೂಗ್ತವ್ರ ಗೈಸ್. ಪೂಜಾ ಎರಡು ಹಾಕೊಟ್ಬಿಡ್ತೀರ ಅಂತೆಲ್ಲ ಗೈಸ್. ಅಲ್ಲಿ ಯಾರು ಬಂದ ಅಂತ ನೋಡಕ್ ಮನ್ಸೂನ್ ಪರ ಅವನು. ಗೈಸ್ ಎಲ್ಲ ಮುಗೀತು, ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಏನೋ ತಗೋಬೇಕು, ನೋಡೋಣ ಬರ್ರಿ. ನೋಡೋಣ ಗಾಯ್ಸ್, ನೋಡಿ ಯಾರು ಸಾಹೇಬ್ರು ಇವರು ನಿದ್ದೆ ಮಾಡ್ಕೊಂಡು ಮಲಗ್ದವ್ರು ಇಲ್ಲೇ ಇದ್ದಾರೆ. ಏನ್ ನಿದ್ದೇನೆ ಆಗಿಲ್ಲ ಅಂತಾರೆ. ನೋಡಿ ಗಾಯ್ಸ್, ನಿದ್ದೆ ಮಾಡಿರೋದ್ರ ಈ ದಿನ. ನೀವು ಹೇಳ್ರಿ, ಕಮೆಂಟ್ ಮಾಡ್ರಿ, ನೋಡಿ ಕಮೆಂಟ್ ಮಾಡ್ರಿ. ಫ್ರೆಶ್ ಆಗಿದ್ದೀನಿ. ದೇವಾಯ ನಮಃ. ಗ್ರಹ ಕಾನ್ಸೆಪ್ಟ್ ಮಾಡೋರ್ದಾರ ಮಂಗಳ 2014, 15, 16, 18, 17, 19, 20, 2021ಕ್ಕೆ ಈ ಥರ ಮಾಡಿದ್ರು ಗೈಸ್. 4800 kg ತಾಮ್ರ. ಚಿನ್ನ ಹಾಕಿಲ್ವಾ? ಇಮಿಗ್ರೆಂಟ್ಸ್ ಇದು ಮಾಡಿರೋದಕ್ಕೆ ಒಟ್ಟು 5 ಥರ ಇದಾಕೋರೆ. ಚಿನ್ನ, ಬೆಳ್ಳಿ, ತಾಮ್ರ ಹಾಗೂ ಸುಮಾರು ಕೆಜಿಗಳಷ್ಟು 1 ರೂಪಾಯಿ ನಾಣ್ಯವನ್ನು ಹಾಕಲಾಗಿದೆ. ಅದು ಹಾಕೋರೆ. ಚಿನ್ನದೆಲ್ಲ ಡೀಟೇಲ್ಸ್ ಕೊಟ್ಟಿಲ್ಲ. ಕೊಟ್ಟಿರ್ಬೇಕು ನೋಡು. ಹಿಂಗಿಂದ ಈ ಥರ ಆಗೋದಕ್ಕೆ ಗೈಸ್ ನೋಡ್ರಿ ಹೆಂಗವ್ರೆ ನಮ್ಮ ಬಾಸ್. ಜೈ ಬಜರಂಗ ಬಲಿ. ಹಂಗೆ ಹೋಗೋದು 10 ರೂಪಾಯಿ ಅಂತೆ, ಅಲ್ಲಿ ಏನಿಲ್ಲ, ಸುಮ್ಮನೆ ಹಿಂಗೆ ಹೋಗಿ ಫೋಟೋ ಹೊಡ್ಕೊಂಬರೋದು. ಅದಕ್ಕೆ ಯಾಕೆ ಸುಮ್ಮನೆ ಕೆಳಗಿಂದನೇ ನೋಡೋಣ ಅಂದ್ಬಿಟ್ಟು ಕೆಳಗಿಂದನೇ ಹೋಗ್ತಾ ಇದ್ದೀವಿ. ಬನ್ನಿ. ನಮ್ಮ ಹುಡುಗನ ಫ್ರೆಂಡ್ ಬಂದ್ಬಿಟ್ಟವ್ರು ಇಲ್ಲಿ. ಇವರಿಬ್ರು ಫ್ರೆಂಡ್ಸ್. ಮಾತಾಡ್ರಿ, ನಿಮ್ಮ ಅಚ್ಚನ ಹತ್ರ ಮಾತಾಡ್ರಿ. ಆಯ್ ಮಚ್ಚ ಬರೋದಾ? ಗಂಟ ಜಾಸ್ತಿ ಮಾತಾಡಿದ್ರೆ ಗಂಟ ಕಿತ್ಕೊಂಡು ಹೋಗ್ಬಿಡ್ತೀವಿ ನಾವು. ಮೊದಲೇ ಗೊತ್ತಲ್ಲ ಯಾರ ಕಡೆಯವ್ರು ಹೇಳ್ರಿ? ವೀರಪ್ಪನ ಕಡೆಯವರು ಇಬ್ರು. ನೋಡ್ರಿ ಹೆಂಗವ್ರೆ. ಸಲಾಮ್ ಮಾಡಿ, ಒಂದು ಸಲಾಮ್. ಬಾರ ಆಮೇಲೆ ರಿಯಲ್ ಗೇಲ್ ಇದ್ರಿ. ಆಮೇಲೆ ಚಕ್ರ ಐತೆ, ಚಕ್ರ ಮುರಿದಾಕ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರಿ. ಗೈಸ್ ನಾವು ಇಷ್ಟಾಗಂತ ನಾಡ್ತಿದ್ವಿ, ಆದ್ರೆ ಆನೆ ಬಂದು ಅರ್ಜುನ ಇದನ್ನ ಹೋಲಿಸ್ಬಿಟ್ಟು ಮಾಡಿರೋದು. ರೀಕ್ರಿಯೇಟ್ ಮಾಡ್ಯಾರೆ. ಅಂದ್ರೆ ಅರ್ಜುನ ಸತ್ತ ಮೇಲೆ ಅರ್ಜುನನ ಇದಕ್ಕೋಸ್ಕರ ಮಾಡಿರೋದು. ನೋಡಿ 261 ಅಡಿ. ಇಲ್ಲಿ ಜೈನುಳ ಗೂಡು ಕಟ್ಬಿಡೈತೆ ಆಂಜನೇಯ ಸ್ವಾಮಿಯ ಕತ್ತತ್ರ ಅನ್ಸಿರ್ಬೋದು. ನೋಡ್ರಿ ಹಂಗೈತೆ. ಎಷ್ಟು? 5000 kg ಪೇಂಟಾ? 5800 ಲೀಟ್ರ್ ಪೇಂಟು ಇದಕ್ಕೆ ಹಾಕಿರೋದು. ಅಂದ್ರೆ ದೇವಸ್ಥಾನ ಮಾತ್ರ ಭಾರಿ ಐತೆ ಗೈಸ್. ನಿಮ್ಮ ಏನ್ ಮಾಡ್ತಾ ಗೊತ್ತಾ ಬಾಲಾಜಿ? ದಾರಿನ ಕುಣಿಯೋರ್ಗೂ
ಸಿಟಿ ಹೊರಡ ಅಂತಾನೆ ಬೆಂಗಳೂರು ಗೊತ್ತಿತ್ತು. ಏನಿಸ್ತು ಏನಷ್ಟಪ್ಪ ದೇವಸ್ಥಾನ ನೋಡಿದವ ಬರಲ್ಲ ಅಂತ. ಏನನ್ಸ್ತ ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಅನಿಸ್ತು ಮತ್ತೆ ಸೂಪರ್. ಹಿಂಗೆ ಬಾಲಾಜಿ ನನಗೆ ನೀನ್ ನಿದ್ದೆ ಹೊಡಿತಿದ್ದಲ್ಲ ಬೇಜಾರಾಯ್ತು ಅಷ್ಟೇ. ಪೀಸ್ ಅನ್ಸ್ತಾ ಏನನ್ಸ್ತು? ಫುಲ್ ಪೀಸ್. ನಿದ್ದೆ ಹೊಡಿತಿದ್ದಲ್ಲ ನೀನು, ಅವಾಗ ಯಾಮಾರ್ಬಿಟ್ಟು ರೈತ ತಾಳಕೋಗಿ ಲೆಫ್ಟ್ ತಗೊಂಡು 1 ಕಿಲೋಮೀಟರ್ ಮುಂದೆ ಹೋಗಿದೆ. ನಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಅನ್ಕೊಂಡೆ. ನಾ ಬೆಳೆದ್ಮೇಲೆ ಗೊತ್ತಾಗಿದ್ದು ನಿಂಗೆ. ನನ್ ಗೊತ್ತಿತ್ತು ಕಣು, ನೀವ್ ಹೇಳ್ತೀರಾ ಅದು ಸೀರಿಯಸ್ ಗೊತ್ತಿತ್ತು. ಬೆಂಗಳೂರಿಂದ ಬಂದ್ರೆ ಗೊತ್ತು ಬ್ರೋ. ಹಿಂಗಾಸ್ ಬಂದಲ್ಲ, ಇಲ್ಲಿ ಒಳಗಡೆ ಶಾರ್ಟ್ ಕಟ್ ದಾರಿ ಬಂದೆ. ಅದ್ ರೋಡ್ ನೋಡ್ಬಿಟ್ರೆ ನೀನು ಕದ್ರೈತೆ. ಅಲ್ಲ ಮೇನ್ ರೋಡ್ ಅಲ್ಲೇನೆ ಹಾಕೋರೆ 5 ಕಿಲೋಮೀಟರ್ 5 ನಿಮಿಷ ಅಂತ. ಅವಾಗ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದಿದ್ವಿ. ಎಲ್ಲ ಕರೆಕ್ಟಾಗಿ ಬಂದೆ. ಇಲ್ಲಿ ಒಂದ್ ಜಾಗದಲ್ಲಿ ರೈಟ್ ತಗೋಬೇಕಾಯ್ತು, ಲೆಫ್ಟ್ ತಗೊಂಡೆ. ಅದು ಈಗ ಹೋಗ್ಬೇಕಾದ್ರೆ ತೋರಿಸಿ ನಮ್ಸ್ ಕಾಣ್ತು ನನಗೆ. ಇದೇ ರೋಡ್ ಅಲ್ವಾ ಹಿಂಗ್ ಲೆಫ್ಟ್ ತಗೊಂಡೆ. 1 ಕಿಲೋಮೀಟರ್ ಮುಂದೆ ಯೂಟರ್ನ್ ಮಾಡ್ತಾವ. ಅವ್ನು ರೈಟ್ ತಗೋಬೇಕು. ಹೋಗಿ ಒಟ್ನಲ್ಲಿ ದೇವಸ್ಥಾನ ಮಾತ್ರ ಚೆನ್ನಾಗೈತೆ. ಬೇರೆ ದೇವಸ್ಥಾನ ತರ ಹಿಂಸೆ ಮಾಡೋದು ಅದ್ ಮಾಡ್ರಿ ಇದ್ ಮಾಡ್ರಿ ಅದು ಇದು ಅಂತ ಇಲ್ಲ. ಪೀಸ್ ಆಗೈತೆ. ಪೀಸ ಬರ್ರಿ, ಪೂಜೆ ಮಾಡ್ಕೊಳ್ರಿ, ನೋಡ್ಕೊಳ್ರಿ, ಹೋಗ್ರಿ ಅಷ್ಟೇ. ಶನೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಕೈ ಮುಕ್ಕಳ್ರಿ, ಹೋಗ್ರಿ. ನೋಡ್ರಿ ಇಲ್ಲಿ ಬೇಕಾರೆ ಈ ದೇವಸ್ಥಾನಕ್ಕೆ ಬಂದಾರೆ ಹುಡುಗಿರು ಬಸ್ತಾಗ ಬರ್ತಾರೆ. ಅಕ್ಕ ಅಕ್ಕ ಮಾತಾಡ್ಸ್ರಿ. ಅಲ್ಲಿ ಯಾವ ದೇವ್ರ ಐತೆ, ಏನ್ ಮಾತಾಡ್ತೀವ ನೀನಲ್ಲಿ? ಬಾಸ್ ಅವ್ರೆ ಇದು ಮಾತ್ರ ಆಗ್ತೀನಿ. ಹೇಳ್ಕೊಟ್ಟವ್ರೆ ಇವ್ರು ಹಂಗೆ ಹೇಳುವ ಅಂತ. ಯಾರೋ ನಮ್ಮ ಮನ್ಸು ಮಾಡ್ಕೊಂಡು ಇದಲ್ಲ ಅಲ್ಲ, ನೀನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನಾನು ಹೇಳ್ಕೊಟ್ಟೆ ಅಂತ. ದೇವಸ್ಥಾನಕ್ಕೆ ಬರ್ರಿ, ಕೈ ಮುಗಿರಿ, ಭಕ್ತಿಯಿಂದ ಬೇಡ್ಕೊಳ್ರಿ. ಏನೇನ್ ಬೇಕೋ ಎಲ್ಲಾ ಭಕ್ತಿಯಿಂದ ಬೇಡ್ಕೊಳ್ರಿ, ದೇವ್ರು ಕೊಡ್ತದೆ. ಅಯ್ಯಯ್ಯೋ ಏನಂತೀರಿ ಇಂಥವ್ರಿಗೆಲ್ಲ? ಸರಿ ಅತ್ತಪ್ಪ. ಫೋಟೋ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಫೋನಲ್ಲಿ ಚಾರ್ಜರ್ ಬೇರೆ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಆಂಜನೇಯ ದೇವಸ್ಥಾನದ ಊಟ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರು ಬಂದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಎಲ್ಲ ಮುಗಿಸ್ಕೊಂಡ್ವಿ. ಸೊ ಐವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.